ಬಿಟ್ಬಿಡು ಶಿವು, ನಾನ್ ನಿಜವಾಗ್ಲೂ ತಪ್ಪು ಮಾಡಿಲ್ಲ ಶಿವು. ಪಾಪ ಈ ಸುಳ್ಳಕ್ಕನ್ ಪಜಿತಿ ನೋಡಕ್ ಆಗ್ತಿಲ್ಲ. ವೈರ್ ಅಂಕಲ್ ತುಂಬಾ ಕಷ್ಟ ಕೊಡ್ತಿದ್ದಾನೆ. ವೈರ್ ಅಂಕಲ್ ಅಕ್ಕನ ಬಿಟ್ಬಿಡು. ಇವತ್ತು ನೀನ್ ಏನ್ ಹೇಳಿದ್ರು ಕಾಲಿ ಬಿದ್ದು ಅಂಗಲಾಚರು ಇವತ್ತು ನಿನ್ನ ಬಿಡಲ್ಲ. ಇವತ್ತು ನಿಂಗೆ ಸರಿಯಾದ ಬುದ್ಧಿ ಕಲಿಸ್ತೇನೆ. ಅಕ್ಕನ್ ಬಿಡಲ್ಲ ಅಂತೀಯಾ? ನಿನಗ್ ಮಾಡ್ತೀನಿ ನೋಡೀಗ. ಅಸ್ಪಸ್ಲಿ ಬುದು ಗಣೇಶ ಗಣೇಶ ವೈರ ಅಂಕಲ್ಗೆ ಸುಳ್ಳಕ್ಕ ಹೊಡಿಯೋಗ್ ಮಾಡಪ್ಪ ಪ್ಲೀಸ್ ಪ್ಲೀಸ್. ಏಯ್ ಬಾರ ನನ್ನ ಜೊತೆ, ಹಠ ಮಾಡ್ಬೇಡ. ಏಯ್ ಏನಂಗ್ ಗುರಾಸ್ತಾ ಇದೀಯಾ? ಏನ್ ಮಾಡ್ತೀಯಾ? ಹಂಗೆ ಹೊಡಿತೀಯಾ? ಹೊಡಿ ನೋಡೋಣ. ಇಲ್ಲಿ ಹೊಡಿತೀಯಾ? ಇಲ್ಲಿ ಹೊಡಿತೀಯ ಹಂಗಾರೆ? ಇಲ್ಲಿ ಹೊಡಿತೀಯಾ? ಏನ ಮಾಡ್ತಾ ಇದೀಯಾ? ಇನ್ನು ಹೊಡಿ, ಮುಖ ಕೊಡಿ, ಕೈ ಕೊಡಿ, ಹೊಟ್ಟೆ ಕೊಡಿ. ಇಲ್ಬೇಕೇನೋ? ತಗೊಳ್ಳೋ. ಇಲ್ಬೇಕೇನೋ? ಇಲ್ಬೇಕೇನೋ? ಹಂಗೆ ಬೇಕು. ಸಾಕಾ? ಇನ್ನು ಬೇಕಾ? ತಂಗಿ ಪಾಪು ಎತ್ಕೊಂಡು ಹೋಗ್ತೀಯಾ? ಸುಳ್ಳಕ್ಕ ಇನ್ನು ಚೆನ್ನಾಗಿ ಬಾರ್ಸು. ಏ ಸುಳ್ಳಕ್ಕ, ಅವನ ಜೊತೆ ಹೋಗ್ಬೇಡ, ಅವನು ಕೆಟ್ಟವನು. ನೀನು ಒಳ್ಳೆ ಅಕ್ಕ ಆಗು ಆಯ್ತಾ? ಸಂಜೆ ಪಾಪು ಎಲ್ಲೂ ಕಾಣಿಸ್ತಿಲ್ಲ, ನಾನು ಹುಡುಕ್ತೀನಿ, ನೀನ್ ಬೇಗ ಬಂದ್ಬಿಡು ಆಯ್ತಾ? ನಾನೇನೋ ಮಾಡಿದೆ. ನನಗೇನಾಗಿತ್ತು? ಶಿವು ಎಲ್ಲೋದ? ಶಿವು 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 ಸಂಜು ಪಾಪು ಇಲ್ಲೇ ಇದೆ. ಸದ್ಯ ಆ ಸುಳ್ಳಕ್ಕ ಸಂಜು ಪಾಪುನ ಎತ್ಕೊಂಡೋಗಿಲ್ಲ. ಇದೇನು ದೊಡ್ಡಮ್ಮ ಸಂಜು ಪಾಪುನ ಎತ್ಕೊಂಡು ಕೂತ್ಬಿಟ್ಟಿದ್ದಾರೆ. ದೊಡ್ಡಮ್ಮ ಹಂಗೆ ತಂಗಿ ಮೇಲೆ ತುಂಬಾ ಪ್ರೀತಿ. ದೊಡ್ಡಮ್ಮ, ನಾನು ಯಾರು ಮುದ್ದು ಮಾಡಲ್ಲ, ನೀವು ಆದ್ರೆ ಮುದ್ದು ಮಾಡ್ತೀರಾ ಪ್ಲೀಸ್. ಯಾರಿದಾರಿಲ್ಲಿ? ಸಂಜು ಸಂಜು ಇಲ್ಲೇ ಇದ್ದಾಳೆ. ಮತ್ತೆ ಯಾರ್ದೋ ತಲೆ ಸವರ್ದಾಗಾಯ್ತು. ಯಾರಿದಾರಿಲ್ಲಿ? ನಾನು ದೊಡ್ಡಮ್ಮ, ಅಂಜಲಿ. ಇದೆಲ್ಲ ಭ್ರಮೆ ಅನ್ಸುತ್ತೆ. ಇಲ್ಲ ಇಲ್ಲ, ಭ್ರಮೆ ಅಲ್ಲ. ನಾನು ಯಾರ್ದೋ ತಲೆ ಸವರ್ದಂಗಾಯ್ತು. ಕಾಲಿನ್ನೂ ಭಾರನೇ ಅನ್ನಿಸ್ತಿದೆ, ಚೋಮ್ ಹಿಡ್ದಂಗೆ ಆಗ್ತಿದೆ. ಅಯ್ಯಯ್ಯೋ, ದೊಡ್ಡಮ್ಮನ ಹೆದರ್ಕೊಂಡ್ರ? ಅದಕ್ಕೆ ನಾನು ಯಾರನ್ನೂ ಮುಟ್ಟಲ್ಲ, ಯಾರು ನನ್ನ ಪ್ರೀತಿನೂ ಮಾಡಲ್ಲ. ಮನೆಯವರೆಲ್ಲ ನನ್ನ ಕಂಡ್ರೆ ಹೆದರ್ಕೊಂತಾರೆ. ಶಿವು, ನನ್ನ ನಂಬು ಶಿವು. ನಾನು ನಿನ್ಗೆ ಅವಮಾನ ಮಾಡಿಲ್ಲ. ನಾನು ಬೇಕು ಅಂತ ನಿಂಗೆ ಹೊಡೆದಿಲ್ಲ. ಬೇಕು ಅಂತ ಹೊಡೆಯೋದು, ಬೇಡ ಅಂತ ಹೊಡೆಯೋದು ಅಂತ ಬೇರೆ ಇರುತ್ತಾ? ಹಾಗಲ್ಲ ಶಿವು, ಹಿಂಗೆ ಹೊಡಿಬೇಕು ಅನ್ನೋ ಮನಸ್ಥಿತಿಲೇ ನಾನಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅದು ಯಾವುದೋ ಭೂತ ನನ್ನ ಮೈ ಮೇಲೆ ಹೊಕ್ಕೊಂಡಂಗಾಯ್ತು. ಏನು ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ನನ್ನ ಮೇಲೆ ನನಗೆ ಕಂಟ್ರೋಲ್ ಇರಲಿಲ್ಲ. ಇದೆಲ್ಲ ಕಟ್ಟುಕತೆ ಅನ್ನಿಸ್ತಿದೆ.
ನನಗಂತೂ ನಂಬಕ್ಕಾಗ್ತಿಲ್ಲ. ಈ ಮನೇಲಿ ಭೂತ ಚೇಷ್ಟೆ ಇರೋದು ಸತ್ಯ ಶಿವು. ಆ ಮಗುನ ಎತ್ಕೊಂಡು ಹೋಗೋದಕ್ಕೆ ಅದೇ ನಮ್ಗೆ ಅಡ್ಡಿ ಮಾಡ್ತಿರೋದು. ಒಂದು ಕೆಲಸ ಮಾಡು, ಆ ಮನೆಯಲ್ಲಿ ಭೂತ ಇದೆ ಅಂತ ಹೇಳ್ಕೊಂಡು ಎಲ್ಲರನ್ನೂ ಎದುರಿಸು. ಒಳ್ಳೆ ಐಡಿಯಾ, ಹಾಗೆ ಮಾಡ್ತೀನಿ. ಈಗಲೇ ಮನೆಗೆ ಹೋಗಿ ಅಲ್ಲಿ ಭೂತ ಇದೆ ಅಂತ ಎಲ್ಲರೂ ತಲೆಗೂ ಹುಳ ಬಿಡ್ತೀನಿ. ಮೊದಲು ಆ ಕೆಲಸ ಮಾಡು. ಸರಿ, ಬಾಯ್ ಬಾಯ್. ಅಯ್ಯೋ ಅಯ್ಯಯ್ಯೋ, ಯಾರಿದ್ದೀರಾ? ಬೇಗ ಬನ್ನಿ. ಮಾಯಾ, ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಎಲ್ಲಿಂದ ಬಂದೆ? ಮಾರ್ಕೆಟ್ಗೆ ತರಕಾರಿ ತರಣಂತ ಹೋಗಿದ್ದೆ. ಮತ್ ಖಾಲಿ ಕೈಯಲ್ಲಿ ಬಂದಿದ್ಯಾ? ಯಾಕೆ ಹಿಂಗ್ ಓಡ್ ಬಂದೆ? ಹುಚ್ಚನಾಯಿ ಅಟ್ಟಿಸ್ಕೊಂಬಂತ ಹೆಂಗೆ? ಏ ವಿದ್ಯಾ, ಬೇಗ ರೂಮ್ ಕೊಡೋಗು. ಆ ಹುಚ್ಚನಾಗಿ ನಿನ್ನೆ ಅಟ್ಟಿಸ್ಕೊಂಡ್ ಬಂದಿರ್ಬೇಕು. ಸುಮ್ಮನಿರೋ ಸಾಕು. ನೀನ್ ಹೇಳಿ ಏನಾಯ್ತು? ನಾನೊಂದು ಕೆಟ್ಟ ಸುದ್ದಿ ಕೇಳಿದೆ, ಅದಕ್ಕೆ ಒಂದೇ ಉಸಿರಲ್ಲಿ ಓಡ್ ಬಂದೆ. ಕೆಟ್ಟ ಸುದ್ದಿನ? ಏನದು? ಈ ಮನೇಲಿ ಒಂದು ಭೂತ ಇದೆಯಂತೆ. ಭೂತನ? ಯಾವ ಭೂತ? ಯಾವುದೋ ಒಂದು ಅಜ್ಜಿ ಭೂತ ಇದೆಯಂತೆ. ಅದು ಎಲ್ಲ ಮಕ್ಕಳನ್ನು ತನ್ನ ವಶ ಮಾಡಿಕೊಂಡು ಮಕ್ಕಳನ್ನ ಸಾಯಿಸ್ತಿದ್ಯಂತೆ. ಯಾರು ಹೇಳಿದ್ ಹಾಗಂತ? ಮಾರ್ಕೆಟ್ ಬರ್ತಿ ಇದೇ ಸುದ್ದಿ. ಈ ಮನೆನ ಭೂತ್ ಬಂಗ್ಲೆ ಅಂತ ಹೆಸರಿಟ್ಟಿದಾರಂತೆ. ಶಟ್ ಅಪ್. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡ. ನಾವು ಮೊದಲು ತುಂಬಾ ವರ್ಷ ಇದೇ ಮನೇಲಿದ್ವಿ. ಇಲ್ಲಿ ಯಾವ ಭೂತಾನೂ ಇಲ್ಲ. ಹಾಗೆ ಹೇಳಿ ದೊಡ್ಡಪ್ಪ, ನಾನು ಪುಟ್ಟೋಳು, ನನ್ನ ಎಲ್ಲ ಬಿಟ್ಟು ಹೋಗಿದ್ರಿ. ಆದ್ರಿಂದ ನಾನು ಒಬ್ಬಳೇ ಇಲ್ಲೇ ಇದ್ದೆ. ಎಲ್ಲರೂ ನನ್ನ ಭೂತ ಇದೆ ಅಂತ ಎದುರಿಸ್ತಿದ್ರು. ಆದರೆ ಯಾವ ಭೂತನೂ ನಂಗೆ ಏನೂ ಮಾಡಿಲ್ಲ. ವಿವೇಕ್, ನಾವು ಈ ಮನೆ ಬಿಟ್ಟು ವರ್ಷನೇ ಆಗೋಯ್ತು. ಇದ್ರ ಮಧ್ಯ ಏನೇನು ನಡೆದಿದೆಯೋ ಏನೋ. ಈ ಮನೇನ ಕೊಂಡ್ಕೊಳ್ಳೋ ಮೊದಲು ವಿಚಾರಿಸಿದ್ಯಾ? ಅಮ್ಮ, ಏನಮ್ಮ ನೀನು? ಇವಳೇನೋ ಹೇಳ್ತಾಳೆ ಅಂತ ನೀನು ಅನುಮಾನ ಪಡ್ತಾ ಇದೆಯಲ್ಲ. ನಾನು ಸರಿಯಾಗಿ ವಿಚಾರಿಸೇನೆ ಈ ಮನೆ ಕೊಂಡ್ಕೊಂಡಿದ್ದು. ಈ ಮನೆಯಲ್ಲಿ ಯಾವ ಅಜ್ಜಿನೂ ಸತ್ತಿಲ್ಲ, ಯಾವ ಭೂತನೂ ಇಲ್ಲ. ಇಲ್ಲ ಅಣ್ಣ, ನೀವೀ ಮನೆ ತಗೋತಿದ್ದೀರಾ ಅಂತ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟಿರ್ಬೋದು. ನಾನೆಲ್ಲ ವಿಷಯನ ಅಕ್ಕಂಗೆ ಹೇಳಿದ್ದೀನಿ, ಬೇಕಿದ್ರೆ ಕೇಳಿ. ಹೌದು ರೀ, ಮಾಯಾ ಆಗಾಗ ಈ ಮನೇಲಿ ಏನೇನೋ ವಿಚಿತ್ರಗಳು ನಡೀತಾ ಇವೆ ಅಂತ ಹೇಳ್ತಿದ್ಲು. ಆಗ ನಾನು ನಂಬಿರಲಿಲ್ಲ. ಆದರೆ ಈಗ ಇಡೀ ಊರಿಗೂರೇ ಈ ಮನೆನ ಭೂತ್ ಬಂಗ್ಲೆ ಅಂತ ಕರೀತಾ ಇದೆ ಅಂದರೆ ಏನೋ ಇರಬೇಕು. ಮಕ್ಕಳನ್ನೆಲ್ಲ ಅದು ಕೊಲ್ಲುತ್ತೆ ಅಂತ ಕೇಳಿದ್ಮೇಲಂತೂ ನನಗೆ ದಿಕ್ಕೇ ತೋಚ್ತಿಲ್ಲ. ಅಮ್ಮ, ನೀನೇನು ಹೆದರ್ಕೋಬೇಡ, ಅದು ಭೂತ ಮಾಡಿದ್ದಲ್ಲ, ನಾನು ಮ್ಯಾಜಿಕ್ ಮಾಡಿದ್ದು. ಅಣ್ಣ, ಇಲ್ಲಿಷ್ಟೆಲ್ಲ ನಡೀತಿದೆ ಅಂದಮೇಲೆ ನಾವು ಮನೆ ಬದಲಾಯಿಸೋದು ಒಳ್ಳೇದು. ಹೌದು, ಈ ಮನೇಲಿ ಅಜ್ಜಿ ಭೂತ ಇರೋದು ಸತ್ಯ. ಆ ಅಜ್ಜಿ ಭೂತನೇ ನಿಮ್ಮ ಮಗಳು ಅಂಜಲಿನ ಬಡ್ದು ಬಾಯಿಗೆ ಹಾಕೊಂಡಿರೋದು. ಮಾಯಾ! ಈ ಮನೆಯಲ್ಲಿ ಯಾವ ಭೂತನೂ ಇಲ್ಲ. ನಮ್ಮನ್ನೆಲ್ಲ ಹೆದರ್ಸೋಕೆ ನೀನು ಕತೆ ಕಟ್ತಾ ಇದೆಯಾ? ಇನ್ನೊಂದು ಸಲ ನಮ್ಮನ್ನೆಲ್ಲ ಹೆದರ್ಸೋಕೆ ನೋಡಿದ್ರೆ ಯಾವ ಮುಲಾಜು ಇಲ್ಲದೆ ಈ ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ವಿವೇಕ್ ಹೇಳ್ತಾ ಇರೋದೇ ಸರಿ. ಈ ಮಾಯಾ ಹೇಳ್ತಾ ಇರೋದು ಬರೀ ಸುಳ್ಳು. ಇದುವರೆಗೂ ನಮ್ಗೆ ಯಾರಿಗೂ ಏನು ಕೆಟ್ಟದ್ದಾಗಿಲ್ಲ. ಹೋಗಿ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಒಂದು ಚಿಕ್ಕ ಹುಳ ಬಿಟ್ಟಿದ್ದೀನಿ. ಇದು ನಿಧಾನಕ್ಕೆ ಜಿಗಣೆ ಆಗಿ ಇವ್ರ ಮೆದ್ಲಿಗೆ ಅಂಟ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ. ಏ ಸುಳ್ಳಕ್ಕ, ನಿನ್ನ ಆಟ ಏನು ನಡೆಯಲ್ಲ. ನಾನು ಮ್ಯಾಜಿಕ್ ಮಾಡಿ ಟೋಸ್ಟ್ ಮಾಡಿಬಿಡ್ತೀನಿ. ನಿಮ್ಮ ಮಗಳು ಸತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳ ಜನ್ಮ ನಕ್ಷತ್ರ ಹುಟ್ಟಿದ ಗಳಿಗೆ ಪ್ರಕಾರ ಅವಳು ಪೂರ್ಣಾಯುಷಿ. ಅವಳು ಸಾಯಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನನ್ನ ಲೆಕ್ಕಾಚಾರ ತಪ್ಪಾಗಬಹುದು, ಆದರೆ ಭಗವತಿ ಲೆಕ್ಕಾಚಾರ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಗಳು ಸತ್ತಿಲ್ಲ. ಅಪ್ಪ,
ಅಂಜು ಅಂಜು ಈಗ ತಾನೆ ಅಪ್ಪ ಅಪ್ಪ ಅಂತ ಕೂಕೊಂಡು ಬಂದ್ಲು. ಎಲ್ಲೋದ್ಲು? ಅಂಜಲಿ 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 ಔದಾನಿಗಳು ಹೇಳಿದ್ದು ಸುಳ್ಳಲ್ಲ ಅಂತ ನನ್ನ ಮನ್ಸಿಗೂ ಅನ್ನಿಸ್ತಾ ಇದೆ. ಅಂಜಲಿ ನನ್ನನ್ನ ತುಂಬಾನೇ ಕಾಡ್ತಾ ಇದ್ದಾಳೆ. ಅವಳು ಇಲ್ಲೆಲ್ಲೋ ಇದ್ದಾಳೆ ಅನ್ಸುತ್ತೆ. ಇಲ್ಲೆಲ್ಲೋ ಇದ್ದಾಳೆ ಅನ್ಸುತ್ತೆ. ಅಂಜಲಿ 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 ಇದೆಂತ ಅಗ್ನಿ ಪರೀಕ್ಷೆ ದೇವ್ರೆ. ಅಂಜಲಿ ಇಲ್ಲ, ಅವಳನ್ನ ಮರೆತು ಬಿಡಬೇಕು ಅನ್ನೋ ಅಷ್ಟರಲ್ಲೇ ಅವಳಿನ್ನು ಬದುಕಿದಾಳೆ ಅಂತ ಔದಾದಿಗಳು ಹೇಳಿದ್ರು. ಅವರ ಮಾತು ಕೇಳಿದಾಗಿನಿಂದ ಮನಸ್ಸಿನಲ್ಲಿ ಏನೋ ಒಂಥರ ಕಂಪನ, ಏನೋ ತಳಮಳ. ಅವ್ರ ಮಾತು ಸತ್ಯ ಅನ್ನಿಸ್ತಾ ಇದೆ. ನನ್ನ ಅಂಜಲಿ ಬದುಕಿದಾಳೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಆದ್ರೆ ಅವಳು ಎಲ್ಲಿದ್ದಾಳೋ, ಯಾವ ರೂಪದಲ್ಲಿದ್ದಾಳೋ ಗೊತ್ತಾಗ್ತಾ ಇಲ್ಲ. ದೇವ್ರೆ, ನನ್ನ ಮಗಳು ಬದುಕಿರೋದೇ ನಿಜ, ಆದ್ರೆ ಅವಳನ್ನ ನನಗೆ ವಾಪಸ್ ಕೊಟ್ಬಿಡು. ಅಂಜಲಿಗೆ ಪುನರ್ಜನ್ಮ ಕೊಡು ದೇವ್ರೆ. ನಮಗೆಲ್ಲ ಹೊಸ ಬದುಕು ಕೊಡು, ಹೊಸ ಬದುಕು ಕೊಡು ದೇವ್ರೆ. ಅಜ್ಜು, ಎಲ್ಲಿಗೆ ಪುಟ್ಟ? ಬಾ ನನ್ನ ಹತ್ರ. ಅಂಜು, ಅಪ್ಪ ನನ್ನ ಮರ್ತಿಲ್ಲ. ಅಪ್ಪ ನಂಗೋಸ್ಕರ ಅಳ್ತಿದ್ದಾರೆ. ಅಪ್ಪ, ನಾನು ಇಲ್ಲೇ ಇದೀನಪ್ಪ, ಬರ್ತೀನಿ. ಯಾರು ನನ್ನ ತಪ್ಕೊಂಡಿರೋದು? ನಾನಪ್ಪ, ನಾನು ಅಂಜಲಿ. ಯಾರಿದು? ಅಂಜುನಾ? ನಾನು ಅಂಜುನಾ? ಹೌದಪ್ಪ, ನಾನೇ ಅಂಜಲಿ. ನೀವು ನನ್ನ ಮರ್ತಿಲ್ಲ ಅಂತ ನಂಗೆ ಎಷ್ಟೊಂದು ಖುಷಿ ಆಯ್ತು ಗೊತ್ತಾ?
ಅಂಜಲಿನಾ? ಏನು ಕಾಣಿಸ್ತಾ ಇಲ್ಲ, ಏನು ಕೇಳಿಸ್ತಾನೂ ಇಲ್ಲ. ಮಗು ಸ್ಪರ್ಶ ಸಿಗ್ತಾ ಇದೆ. ಯಾರು? ಅಯ್ಯೋ, ಅಪ್ಪಂಗೆ ನಾನು ಅಂಜಲಿ ಅಂತ ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದೀಗ? ಹಾ, ಮಾಮೂಲಿ ಐಡಿಯಾನೇ ಇದೆಯಲ್ಲ. ಅಂಜಲಿ, ಅಂಜಲಿ, ನೀನೇ ನನ್ನನ್ನು ಅಪ್ಕೊಂಡಿದ್ದು? ಅಂಜಲಿ, ಎಲ್ಲಿದ್ಯಾ ನೀನು? ಮಾತಾಡು ಅಂಜಲಿ. ಅಂಜಲಿ ಎಲ್ಲಿ? ಹೌದಾನಿಗಳು ಹೇಳಿದ್ ನಿಜ. ನನ್ನ ಮಗಳು ಬದುಕಿದಾಳೆ. ನನಂಗ ಅಂಜಲಿ ಸಿಕ್ಬಿಟ್ಲು. ಅಂಜು, ಅಂಜು, ನೀನನ್ನು ಕಾಣಿಸ್ತಾ ಇಲ್ಲ. ಪಾಪುಟ್ಟ, ಅಪ್ಪನ ಹತ್ರ ಬಾ. ಅಪ್ಪ, ನೀನು ಕರೆದಷ್ಟು ಒಂದು ಸಾಯ್ತು. ಇರಪ್ಪ, ಬಂದೆ. ಅಂಜು, ಅಂಜು, ಗುಡ್ ನೈಟ್ ಪಪ್ಪ. ಅಂಜು, ಅಂಜು, ಅಂಜಲಿ, ಅಂಜಲಿ ಎಲ್ಲೋದೆ ನೀನು? ಅಂಜು, ಅಂಜು ಎಲ್ಲಿದ್ಯಾ? ಅಂಜು, ಅಕ್ಕ, ಅಕ್ಕ, ಮಗು ತೊಟ್ಲ ಮೇಲೆ ಒಂದ್ ಗೊಂಬೆ ತಾನಾಗ್ ತಾನೇ ಕುಣಿತಿತ್ತು. ಅದನ್ನ ನೋಡಿ ನಂಗೆ ತುಂಬಾ ಭಯ ಆಯ್ತು. ನಿಮ್ಗೆ ಹೇಳೋಣ ಅಂತ ಒಂದೇ ಉಸಿರಲ್ಲಿ ಓಡ್ ಬಂದೆ. ನೀನ್ ಹೇಳ್ತಾ ಇರೋದು ನಿಜನಾ? ನಾನ್ ಯಾಕಕ್ಕ ಸುಳ್ಳು ಹೇಳಿ? ಈ ಮನೇಲಿ ಭೂತ ಇರೋದು ಸತ್ಯ. ಅದ ಮಗುನ ಬಲಿ ತಗೊಳುತ್ತೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ಈ ವಿಷಯನ ತುಂಬಾ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನೀನು ಏನೇನೋ ವಿಚಿತ್ರ ಅನುಭವಗಳಾಗ್ತಿದೆ ಅಂತ ಹೇಳ್ತಿದ್ಯಾ. ಆ ವಿವೇಕ ಯಾವುದೋ ದುಷ್ಟ ಶಕ್ತಿಗೆ ಬಲಿಯಾಗಿದ್ದಾನೆ. ಇದಕ್ಕೇನಾದರೂ ಮಾಡಲೇಬೇಕು. ಹಾಂ ಮಾಯಾ, ನಿನ್ಗೆ ಯಾರಾದರೂ ಈ ಮಂತ್ರ ತಂತ್ರ ಎಲ್ಲ ಮಾಡ್ತಾರಲ್ಲ, ಅವ್ರು ಗೊತ್ತಿದ್ದಾರಾ? ಮಂತ್ರ ತಂತ್ರ ಮಾಡೋರ? ಗೊತ್ತಿಲ್ಲ ಅಕ್ಕ. ಅಕ್ಕ, ಮಾಯಮ್ಮ ಅಂತ ಒಬ್ಳಿದ್ದಾಳೆ. ಅವಳು ಈ ಥರ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಕೇಳಿದ್ದೀನಿ. ದೆವ್ವ ಭೂತನೆಲ್ಲ ಓಡಿಸ್ತಾಳಂತೆ. ಹೌದಾ? ನೀನು ಇಮ್ಮಿಡಿಯೇಟಾಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡಿ ಈ ಮನೇಲಿರೋ ದುಷ್ಟಶಕ್ತಿನ ನಾಶ ಮಾಡಕ್ಕೆ ಹೇಳು. ನೋಡು, ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸಂಜುಗೆ ಮಾತ್ರ ಏನೂ ಆಗಬಾರ್ದು. ಮಾಯಾ, ಇಮ್ಮಿಡಿಯೇಟಾಗಿ ಕೆಲಸ ಶುರು ಮಾಡಕ್ಕೆ ಹೇಳು ಪ್ಲೀಸ್. ಸರಿ ಅಕ್ಕ, ಈಗಲೇ ಮಾತಾಡ್ತೀನಿ.
ಹಾಂ, ಈ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿ ಇದ್ರೂ ಅದು ನಾಶ ಆಗಲೇಬೇಕು. ಅಂಜಲಿ ಮಗುವಾಗಿದ್ದಾಗಲೇ ಸತ್ತು ಹೋಗಿದ್ದಾಳೆ. ಅವಳು ಬೇರೆ ತುಂಬ ಆಸೆ ಇಟ್ಕೊಂಡಿದ್ದಿದ್ದು ಮಗು. ಅವಳ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಕ್ಕಿಲ್ಲ ಅನ್ಸುತ್ತೆ. ನಾನು ಸಂಜುಗೋಸ್ಕರ ನಿಷ್ಠುರ ಆಗಲೇಬೇಕಾಗತ್ತೆ. ಬೇರೆ ದಾರಿನೇ ಇಲ್ಲ.